ಫ್ರೆಂಡ್ಸ್, ಇವಾಗ ನಾನು ಕ್ಲಾಸಲ್ಲೇ ವರ್ಕೌಟ್ ಎಲ್ಲ ಮಾಡಿಕೊಂಡು ಮತ್ತು ಹಂಗೆ ಫ್ಲೆಕ್ಸಿಬಿಲಿಟಿ ಸ್ವಲ್ಪ ಇವತ್ತು ನನ್ನ ಟ್ರೈನಿಂಗ್ ಇತ್ತು, ಬಾಡಿ ಫ್ಲೆಕ್ಸಿಬಿಲಿಟಿ. ಅದನ್ನ ಫುಲ್ ಸ್ಟ್ರೆಚಸ್ ಎಲ್ಲ ಮಾಡಿ ಬಾಡಿ ಫ್ಲೆಕ್ಸಿಬಿಲಿಟಿ ಸ್ವಲ್ಪ ನಂದು ಬ್ಯಾಕ್ ಬ್ಯಾಂಡ್ ಇನ್ನೊಂದು ಚೂರು ಕ್ಲಿಯರ್ ಮಾಡಬೇಕು, ಇನ್ನೊಂದು ಚೂರು ಫ್ಲೆಕ್ಸಿಬಿಲಿಟಿ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದು ಇನ್ನೊಂದು ಸ್ವಲ್ಪ ದಿನ ಫ್ಲೆಕ್ಸಿಬಿಲಿಟಿ ಆಗುತ್ತೆ. ಕಂಪ್ಯಾರಿಸನ್ ಮಾಡಿದ್ರೆ ನಿನ್ನೆಗಿಂತ ಅದು ಬೆಟರು. ಯಾಕಂದರೆ ನಿನ್ನೆ ಸ್ಟಾರ್ಟಿಂಗ್ ಡೇಸ್ ಜಾಸ್ತಿ ಮಾಡಿಬಿಟ್ಟಿದ್ದೆ, ಹಾಗಾಗಿ ತುಂಬ ನೋವು ಸ್ಟಾರ್ಟ್ ಆಗಿತ್ತು ನನಗೆ. ಇವಾಗ ಸ್ವಲ್ಪ ರಿಲೀಫ್ ಆಯಿತು. ಏನಂತಂದರೆ ಫಸ್ಟ್ ಡೇ ಅಲ್ವಾ ಹಂಗೆ ಆಗಿತ್ತು. ಸೆಕೆಂಡ್ ಡೇ ಸ್ವಲ್ಪ ಏನೂ ಫೇನ್ ಆಗಿಲ್ಲ, ಎಷ್ಟು ಮಾಡಿದ್ರು ಕೂಡ ಅಷ್ಟು ಫೇನ್ ಆಗಿಲ್ಲ. ಅಂದರೆ ನಿನ್ನೆಕ್ಕಿಂತ ಸ್ವಲ್ಪ ಹೊತ್ತು ಕಮ್ಮಿ ಮಾಡಿದ್ದೀನಿ. ಯಾಕಂತಂದರೆ ಒನ್ ಡೇ ಜಾಸ್ತಿ ಮಾಡೋದು, ಒನ್ ಡೇ ಕಮ್ಮಿ ಮಾಡೋಕೆ. ಯಾಕಂದ್ರೆ ಸೆಕೆಂಡ್ ಡೇ ಎಲ್ಲ ಫೇನ್ ಜಾಸ್ತಿ ಇರುತ್ತೆ, ಹಾಗಾಗಿ ಸ್ವಲ್ಪ ಕಮ್ಮಿ ಮಾಡ್ಬೇಕು. ಆಮೇಲೆ ಥರ್ಡ್ ಡೇ ಜಾಸ್ತಿ ಮಾಡ್ಬೇಕು. ಯಾಕಂದರೆ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಮಾಡ್ಕೊಂಡು ಹೋದರೆ ಇನ್ನೂ ಫೇನ್ ಜಾಸ್ತಿ ಆಗುತ್ತೆ, ಬಟ್ ಕಮ್ಮಿ ಆಗೋಲ್ಲ. ಆ ರೀಸನ್ಗೋಸ್ಕರ ಇವತ್ತು ನಾವು ಸ್ವಲ್ಪ ಕಮ್ಮಿ ಮಾಡಿಸಿದ್ದಾರೆ. 1 ವೀಕು ನನಗೆ ಓನ್ಲಿ ಫ್ಲೆಕ್ಸಿಬಿಲಿಟಿನೇ ಇರುತ್ತಂತೆ ಟ್ರೈನಿಂಗು. ಬಾಡಿ ಫ್ಲೆಕ್ಸಿಬಿಲಿಟಿ ಮತ್ತು ಬಾಡಿ ಆರ್ಚ್ ಇರುತ್ತೆ, ಹ್ಯಾಂಡ್ ಸ್ಟ್ಯಾಂಡ್ ಇರುತ್ತೆ, ವಾಲ್ ಸ್ಟ್ಯಾಂಡ್ ಇರುತ್ತೆ, ಅವೆಲ್ಲ ಇರುತ್ತೆ. ಸೊ 1 ವೀಕ್ ಅದಾದಮೇಲೆ ನನಗೆ ಫ್ಲಿಪ್ನ ಪ್ರಾಕ್ಟೀಸ್ ಮಾಡಿಸ್ತಾರಂತೆ. ಸೊ ಅದಕ್ಕೋಸ್ಕರ 1 ವೀಕ್ ಇದನ್ನೇ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ನೋಡ್ಬೇಕು ಈ 1 ವಾರ ಹೆಂಗೆ ಮಾಡಿಸ್ತಾರಂತ. ಸೊ ಇವಾಗ ನಾನು ವಿಡಿಯೋ ನಿಮಗೆ ನಮ್ಮ ಮನೆಗೆ ಹೋಗೋ ಟೈಮ್ ಇದು ಲೊಕೇಶನ್ ಹಾಕ್ತೀನಿ. ಯಾಕಂದರೆ ನಾನು ಮತ್ತೆ ರೂಟ್ ಮಿಸ್ ಆಗೋ ಚಾನ್ಸಸ್ ಇದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಲೊಕೇಶನ್ ಹಾಕ್ಕೊತೀನಿ. ಇಲ್ಲಿ ನೆಟ್ವರ್ಕ್ ಸ್ವಲ್ಪ ನಂದು ಯಾಕೋ ಫೋನು ಸ್ಲೋ ಅನಿಸುತ್ತೆ. ಡೈರೆಕ್ಷನ್ 48 ಮಿನಿಟ್ಸ್ ತೋರಿಸಿದೆ 23 ಕಿಲೋಮೀಟ್ರಿಗೆ. ಬನ್ನಿ ಫ್ರೆಂಡ್ಸ್, ಹಾಗೆ ನಿಮ್ಮ ಜೊತೆ ಮಾತಾಡ್ಕೊಂಡು ಹೋಗೋಣ. ನಾನು ತುಂಬ ದಿನದಿಂದ ಬ್ಲಾಗೇ ಮಾಡಿರಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿರಾಗ, ಜನನೂ ಕೂಡ ಕೇಳ್ತಿರು ಯಾಕೆ ಬ್ಲಾಗ್ ಮಾಡೋದು ಬಿಟ್ಟಿದ ಅಂತ ಕೇಳ್ತಿದ್ರು. ನಾನೇ ಏನೋ ಒಂದು ರೀಸನ್ಗೋಸ್ಕರ ನಾನು ಬ್ಲಾಗ್ ಮಾಡೋದನ್ನ ಸ್ಟಾಪ್ ಮಾಡಿದ್ದೆ. ತುಂಬ ತಲೆಯಲ್ಲಿ ಓಡ್ತಾಯಿತ್ತು ನಾನು ಯಾವಾಗ ಜಿಮ್ನಾಸ್ಟಿಕ್ ಜಾಯ್ನ್ ಆಗ್ತೀನಿ, ಯಾವಾಗ ನಾನು ಜಿಮ್ನಾಸ್ಟಿಕ್ ಕ್ಲಿಪ್ಸ್ ಎಲ್ಲ ಕಲಿತೀನಿ ಅಂತ. ಅದರಲ್ಲಿ ಸ್ವಲ್ಪ ನಾನು ಪ್ಲ್ಯಾನ್ ಮಾಡಿದೆ. ಹೇಗೂ ನಾನು ನಮ್ಮ ಹತ್ರ ಅಂತ ಯಾವ ಜಿಮ್ನಾಸ್ಟಿಕ್ ಕ್ಲಾಸಸ್ ಇಲ್ಲ, ಸೊ ಸಿಟಿಗೆ ಹೋದರೆ ಒಳ್ಳೆಯದು ಅಂತ. ಸೊ ಹಾಗೆ ಸಿಟಿಗೆ ಹೋದರೂ ಒಳ್ಳೇದು. ಹೆಂಗೋ ನನ್ನ ಹತ್ರ ಗಾಡಿ ಇದೆ, ಹಾಗೆ ಕ್ಯಾಮ್ರಾನ ಮೋಟೋಬ್ಲಾಗ್ ಮಾಡ್ಕೊತ ಒಂದು ಕ್ಯಾಮ್ರಾ ತೊಗೊಂಡಿದ್ದೆ. ಅದು ಒಂದು ಮೋಟೋಬ್ಲಾಗ್ ಮಾಡಬಾರ್ದು ಅಂತ ಯಾಕೆ ಅನಿಸ್ತು. ಸೊ ಅದಕ್ಕೋಸ್ಕರ ಮೋಟೋಬ್ಲಾಗ್ನ ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೀಚಿಂಗ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಮ ಜಿಮ್ನಾಸ್ಟಿಕ್ ಕೋಚಸ್ ಎಲ್ಲ ಬಿಬಾಯರು. ಸೊ ಅವರಿಗೆಲ್ಲ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತೆ. ಇನ್ನೊಂದು ಅಂದರೆ ಅವರು ಪ್ರಾಪರ್ ನೇಪಾಳ್ ಅನಿಸುತ್ತೆ. ಸೊ ನೇಪಾಳ್ಸ್ ಎಲ್ಲ ಗೊತ್ತಲ್ಲ ನಿಮಗೆ, ಬಿಬಾಯರೇ ಜಾಸ್ತಿ ಇರೋದು ಅಂತ. ಅವ್ರ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತೆ, ಅವ್ರು ಸ್ಟ್ರಾಂಗ್ ಇರ್ತಾರೆ. ಹಾಗೆ ಅವ್ರ ಜೊತೆಗೆ ಇನ್ನೂ ಇಬ್ಬರು ಇವತ್ತು ಅವ್ರ ಫ್ರೆಂಡ್ಸ್ ಬಂದಿದ್ದರು. ಅವರೆಲ್ಲ ಬಿಬಾಯರು ಕ್ಲಿಪ್ಸ್ ಎಲ್ಲ ಮಾಡಿ ತೋರಿಸಿದ್ರು ನನಗೆ. ಸೊ ಅದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಕ್ಯಾಮ್ರಾ, ಯಾಕಂದರೆ ಬ್ಯಾಗಲ್ಲಿ ಇಟ್ಟಿದ್ದೆ. ಪ್ರಾಕ್ಟೀಸ್ ಟೈಮಲ್ಲೆಲ್ಲ ಫೋನೆಲ್ಲ ಅಲೋಡ್ ಇಲ್ಲ ಅಂತ ಹೇಳಿದರು, ಅದಕ್ಕೋಸ್ಕರ ನಾನು ಫೋನ್ನ ಬ್ಯಾಗಲ್ಲಿ ಇಟ್ಟಿದ್ದೆ. ಬಟ್ ಅವರು ಹೇಳ್ಕೊಟ್ರು ನನಗೆ ಫ್ಲೆಕ್ಸಿಬಿಲಿಟಿ ಇನ್ನೂ ಚೆನ್ನಾಗಿ ಅಂತ. ಬಟ್ ಯಾಕಂದ್ರೆ ನಮ್ಮ ಕೋಚ್ ಬೇರೆ ಸ್ವಲ್ಪ ಸ್ಟೂಡೆಂಟ್ಸ್ಗಳಿಗೆ ಟ್ರೈನಿಂಗ್ ಕೊಡೋ ಸ್ವಲ್ಪ ಅವರು ಬ್ಯುಸಿ ಇದ್ದರೆ, ಹಾಗಾಗಿ ನನಗೆ ಅವ್ರ ಫ್ರೆಂಡ್ಸ್ನ ಹೇಳ್ಕೊಟ್ರು. ಚೆನ್ನಾಗಿತ್ತು ಕ್ಲಾಸ್ ಇವತ್ತು, ಮಜಾ ಬಂತು ತುಂಬ. ಇನ್ನು ನಾಳೆ ಯಾವ ಥರ ಮಜಾ ಇರುತ್ತೆ ನೋಡೋಣ. ಇವಾಗ ಟೈಮ್ ಆಗಿದೆ 8:57. ಇಲ್ಲಿಂದ 23 ಕಿಲೋಮೀಟರ್ ತೋರಿಸಿದೆ. ಹಂಗೆ ಟೈಮ್ 46 ಮಿನಿಟ್ಸ್ ಅಂತ ತೋರಿಸಿದೆ. ನೋಡೋಣ ಎಷ್ಟು ನಿಮಿಷಲ್ಲಿ ಹೋಗ್ತೀನೋ ಅಂತ. ಇನ್ನೊಂದು ಏನಪ್ಪ ಅಂದರೆ ಸಂಜೆ 6 ಗಂಟೆ ಬರೋ ಟೈಮಲ್ಲಿ ಟ್ರಾಫಿಕ್ ಎಷ್ಟಿರುತ್ತೋ ಅಷ್ಟು 10 ಗಂಟೆ ಹೋಗೋ ಟೈಮಲ್ಲಿ ಅಷ್ಟಿರಲ್ಲ. ಅದು ಯಾಕೆ ಗೊತ್ತಿಲ್ಲ. ನಿನ್ನೆ ಹೋಗೋ ಟೈಮಲ್ಲಿ ಕೂಡ ಬೆಳಗ್ಗೆ ಟ್ರಾಫಿಕ್ ಜಾಸ್ತಿ ಇತ್ತು. ಬರೋ ಟೈಮಲ್ಲಿ ಬೆಳಗ್ಗೆ ಅಂದರೆ ಒಂದು ಸಂಜೆ. ನಿನ್ನೆ ಬರೋ ಟೈಮಲ್ಲಿ ಜಾಸ್ತಿ ಟ್ರಾಫಿಕ್ ಇತ್ತು. ಇವತ್ತು ಬರೋ ಟೈಮಲ್ಲಿ ಟ್ರಾಫಿಕ್ ಇತ್ತು. ನಿನ್ನೆ ಹೋಗೋ ಟೈಮಲ್ಲಿ ಏನೂ ಇರಲಿಲ್ಲ. ಬಟ್ ಇವತ್ತು ಯಾಕೆ ಸ್ವಲ್ಪ ಅನಿಸ್ತಿದೆ, ನೋಡುವ. ನಾನು ಹೆಂಗಿದ್ರು 10 ಗಂಟೆ ರೀಚ್ ಆಗೋದು ಕರೆಕ್ಟಾಗಿ. ಅಂದರೆ 1 hour 10 minutes ಅಲ್ವಾ ಜರ್ನಿ ನನ್ನ ಬೈಕಿಂದ. ಅಲ್ಲ ಸ್ಪೀಡಾಗಿ ಹೋಗ್ಬೋದು ಇಲ್ಲಿ ಟ್ರಾಫಿಕಲ್ಲಿ, ಹಂಸಲ್ಲಿ. ರೂಟ್ ಬೇರೆ ನಂಗೆ ಗೊತ್ತಿಲ್ಲ, ಎಲ್ಲ ಹಂಸಿದೋ ಗೊತ್ತಿಲ್ಲ, ಆರಿಸ್ಬಿಟ್ರೆ ರಿಸ್ಕ್ ಅಂತ ಹೇಳ್ಬಿಟ್ಟು ಸ್ವಲ್ಪ ನಿಧಾನನೇ ಹೋಗ್ತೀನಿ ಸಿಟಿಲಿ. ಆ ಕಡೆ ನಮ್ಮ ಬನ್ನರ್ಘಟ್ಟ ರೂಟ್ ಬಿತ್ತಂದರೆ ಸೊ ಸ್ಪೀಡಾಗಿ ಹೋಗ್ತೀನಿ. ಯಾಕಂದರೆ ಅಲ್ಲಿ ರೂಟ್ ಗೊತ್ತು ಹೆಂಗಿದೆ, ಎಲ್ಲಿ ಹಂಸಿದೆ ಅಂತ. ಇಲ್ಲೆಲ್ಲ ಹಂಸ ಎಲ್ಲಿ ಬರ್ತೋ ಗೊತ್ತಿಲ್ಲ ನನಗೆ. ಸೊ ಅದು ಒಂದು ಕಷ್ಟ. ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡು ಹೋಗೋದು. ಅದರ ಗಾಡಿ ಬಿಡಿ ಅಡ್ಡ ತಿಡ್ಡ ಬರುತ್ತೆ ಇಲ್ಲಿ, ಅದೊಂದು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಲ್ವ. ಆ ರೀಸನ್ಗೋಸ್ಕರ ಸ್ವಲ್ಪ ಸ್ಲೋನೇ ಹೋಗೋದು. ನೋಡ್ಬಿಟ್ಟು 30-40 ಹೋಗ್ತೀನಿ ಇಲ್ಲಿ. ಅದೇ ಹೋದರೆ ಸೇಫು, 30-40 ಸೇಫು. ಕ್ಯಾಮ್ರಾ ಆ್ಯಂಗಲ್ ಹೆಂಗೆ ಕೂತಿದೆ ಗೊತ್ತಿಲ್ಲ. ಸೊ ಬರೋ ಟೈಮಲ್ಲಿ ಹೆಂಗೆ ಕೂತಿದೆ, ಹೋಗೋ ಟೈಮಲ್ಲಿ ಹೆಂಗೆ ಕೂತಿದೆ ಗೊತ್ತಿಲ್ಲ. ನೋಡೋಣ ಹೆಂಗಿರುತ್ತೋ ಅಂತ.
ನೋಡಿ ನಿನ್ನೆ ಇದೇ ರೂಟ್ ಬಂದ ಐ ಥಿಂಕ್ ಅನಿಸುತ್ತೆ. ನೋಡು ಡೈಲಿ ಒಂದೊಂದು ರೂಟ್ ಆದರೆ ಕಷ್ಟ ಬರೋಕ್ಕೆ ನನಗೆ. ಈ ರೂಟ್ ಆದರೆ ಎಷ್ಟು ಗಂಟೆಗೆ ಹೋಗ್ತಾ ಗೊತ್ತಿಲ್ಲ ನನಗೆ. ಈ ಕಡೆ ರೈಟಿಗೆ ತೊಗೋಬೇಕಲ್ವ ಈಗ. ಇನ್ನು ಈ ರೂಟ್ ಬಂದ ಅಲ್ಲ ಅನಿಸುತ್ತೆ ನನಗೆ. ಈ ರೂಟು ನಿನ್ನೆ ಬಂದಿರೋ ರೂಟ್ ಅಲ್ಲ ಅನ್ಸುತ್ತಿದ್ದ. ನಿನ್ನೆ ಈ ಥರ ಒಳಗೆ ಬಂದಿರಲಿಲ್ಲ ನಾನು. ಬಟ್ ಇಲ್ಲಿ ಯಾವುದೋ ರೂಟ್ ಕರ್ಕೊಂಬರ್ತಿದ್ದೆ ಗುರು ಇವತ್ತು. ಇಲ್ಲಿ ರಾಜಕುಮಾರ ಮೂರ್ತಿ ಇತ್ತು. ಸೊ ನಮ್ಮ ಡಾಕ್ಟರ್ ರಾಜಣ್ಣವ್ರ ಮೂರ್ತಿ ಇಟ್ಟಿದ್ರು ಇಲ್ಲಿ. ಯಾವುದೋ ಹಿರಲ್ಲಿ ಕರ್ಕೊಂಬರ್ತಿದ್ದೆ ಗುರು ಇವತ್ತು. ನೋಡುವ ಎಲ್ಲಿಗೆ ಹೋಗ್ತೀನೋ ಅಂತ. ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ನನಗೆ ಗೊಟ್ಟಿಗೆರೆ ಹತ್ರ ಇದ್ದೀನಿ, ನೋಡ್ಬೋದು ನೀವೇ. ಸೊ ಇಲ್ಲಿಂದ ಇನ್ನೂ ನನಗೆ 27 ಮಿನಿಟ್ಸ್ ತೋರಿಸ್ತಿತ್ತು. ಸೊ ಲೊಕೇಶನ್ ಆಫ್ ಮಾಡಿದ್ದೀನಿ. ಯಾಕಂತಂದರೆ ನನಗೆ ಇಲ್ಲಿಂದ ರೋಡ್ ಗೊತ್ತಲ್ವ, ಆ ರೀಸನ್ಗೋಸ್ಕರ ಲೊಕೇಶನ್ ಆಫ್ ಮಾಡಿದ್ದೀನಿ. ಇಲ್ಲಿಂದ ಸೀದಾ ಬನ್ನಘಟ್ಟದಿಂದ ಜಿಗಣಿ. ಇನ್ನೊಂದು ನಮ್ಮ ಚಾನಲ್ಗೆ ಯಾರು ನೋಡ್ತೀನೋ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ ಕಂಟಿನ್ಯೂಸ್ ನಾನು ವೀಡಿಯೋ ಮಾಡಾಕ್ತಿರ್ತೀನಿ. ಏನಾದರೂ ತಪ್ಪನಿಸಿದರೆ ನಿಮಗೆ ಕಮೆಂಟ್ ಮುಖಾಂತರ ತಿಳಿಸಿ, ಎಲ್ಲೆಲ್ಲಿ ಮಿಸ್ ಆಗಿದೆ ಅಂತ ನಾನು ನೋಡಿಕೊಂಡು ಸರಿ ಮಾಡ್ಕೊತೀನಿ. ಹಾಗೆ ಬಿಗ್ ಬಾಸ್ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಹಾಕಿ ನೋಡುವ. ಎಷ್ಟು ಜನ ಬಿಗ್ ಬಾಸ್ ನೋಡ್ತೀವಿ ನಮ್ಮ ಕರ್ನಾಟಕದಲ್ಲಿ ಅಂತ. ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಬೆಂಗಳೂರು ಡಸ್ಟ್ ಅಂದರೆ ಡಸ್ಟಿಂದ ಹೆಲ್ತ್ ಎಲ್ಲ ಹಾಳಾಗುತ್ತೆ. ಇಷ್ಟೊಂದು ಕಷ್ಟ ಬೆಂಗಳೂರಲ್ಲಿ ಯಪ್ಪ. ಇನ್ನೊಂದು ಬೆಂಗಳೂರು ರೂಟ್ ಅಂತ ಮುಂಚೆ ಚೆನ್ನಾಗಿತ್ತು, ಇವಾಗ ತುಂಬ ಹಾಳಾಗ್ಬಿಟ್ಟಿದೆ. ಅದು ಯಾವಾಗ ಸರಿ ಮಾಡ್ತಾರೋ ದೇವರೇ. ನಮ್ಮ ಕರ್ನಾಟಕ ಸರ್ಕಾರನಿಗೆ ಇದು ಏನು ಮಾಡೋಕ್ಕಾಗಲ್ಲ, ಅದರಲ್ಲೇ ಜೀವನ ಮಾಡಬೇಕು. ಎಷ್ಟು ಹಳ್ಳ ಕೊಳ್ಳ ಇದೆ ರೋಡಲ್ಲೆಲ್ಲ, ಗಾಡಿ ಎಲ್ಲ ಹಂಗೆ ಆರ್ತಾ ಇರುತ್ತೆ, ಕುದುರೆ ಆರ್ದಂಗೆ ಮೇಲೇ. ಇವತ್ತಂತೂ ತುಂಬ ಡಸ್ಟ್ ನೋಡಿದೆ. ನಿನ್ನೆ ಏನು ಅಷ್ಟು ಡಸ್ಟ್ ಹತ್ತಿರಲಿಲ್ಲ ನನಗೆ ಹೋಗೋ ಟೈಮಲ್ಲಿ ಬರೋ ಟೈಮಲ್ಲಿ. ಬಟ್ ಇವತ್ತಂತೂ ತುಂಬ ಡಸ್ಟ್. ಅದ್ರಾಗ ಬೇರೆ ನಾನು ಇವತ್ತು ಮಾಸ್ಕ್ ಬೇರೆ ತೊಗೊಂಬಂದಿಲ್ಲ. ಇದರಿಂದ ನನಗೆ ಹುಷಾರು ತಪ್ಪುತ್ತೆ ಪಕ್ಕ. ನನಗೆ ಡಸ್ಟ್ ಆದ್ರೆ ಬರಲ್ಲ, ಅದಕ್ಕೋಸ್ಕರನೇ ಸಾಂಗ್ ಹಾಕೊಂಡು ಗಾಡಿ ಓಡಿಸ್ತಾ ಇದ್ರೆ ಎಂಥ ಮಜಾ ಇರುತ್ತೆ ಗೊತ್ತಾ. ಯಾರಾದರೂ ಈ ಥರ ರೈಡ್ ಮಾಡಿದ್ದೀರಾ? ಸಾಂಗ್ ಹಾಕೊಂಡು ಗಾಡಿ ಓಡಿಸ್ತಿರೋ ಮಜಾನೇ ಬೇರೆ. ಬಟ್ ಹಂಗಂತ ಸ್ಪೀಕರ್ ಇಟ್ಕೊಂಡು ಓಡಿಸೋದಲ್ಲ, ಹೆಡ್ಫೋನ್ ಹಾಕೊಂಡು ಓಡಿಸೋದಲ್ಲ. ಸೊ ನನ್ನ ಹತ್ರ ಹೆಲ್ಮೆಟ್ ಬ್ಲೂಟೂತ್ ಇದೆ. ಸೊ ಅದನ್ನ ಇನ್ಸ್ಟಾಲೇಷನ್ ಮಾಡಿದ್ದೆ ನಾನು ಮುಂಚೆ 1 ವೀಕ್ ಮುಂಚೆನೇ. ಸೊ ಇದಕ್ಕೋಸ್ಕರನೇ ಇನ್ಸ್ಟಾಲೇಷನ್ ಮಾಡಿದ್ದೆ. ಹೋಗೋದು ಬರೋದು, ಸಾಂಗ್ ಕೇಳೋದು, ಹಾಗೆ ಯಾರಾದರೂ ಕಾಲ್ ಮಾಡಿದರೆ ಮಾತಾಡೋಕ್ಕಂತ ನೋಡ್ಬೋದು. ನಮ್ಮ ಬನ್ನಘಟ್ಟನೂ ಇಂಪ್ರೂವ್ ಆಗಿದೆ ತುಂಬ. ನೋಡು ಎಂಥ ಅಪಾರ್ಟ್ಮೆಂಟು, ನೋಡೋಕ್ಕೆ ಒಂಥರ ಕಣ್ಣು ಚಂದ. ನಮ್ಮ ಜಿಗಣಿಲಿ ಕೂಡ ಹಿಂಗೆ ಆಗ್ಬೇಕಂತ ನನ್ನ ಆಸೆ. ಬಟ್ ಯಾವಾಗ ಆಗುತ್ತೋ ಗೊತ್ತಿಲ್ಲ. ನಮ್ಮ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಅಲ್ವಾ, ಸೊ ಕಂಪ್ನೀಸ್ ಎಲ್ಲ ಜಾಸ್ತಿ ಇರೋದು. ಬಟ್ ಅಪಾಯಿಂಟ್ಮೆಂಟ್ ಎಲ್ಲ ಅಷ್ಟಿರಲ್ಲ. ಹೊಟ್ಟೆ ಬೇರೆ ಸಿಗ್ತೈತೆ ಈಗ. ಮನೆಗೆ ಹೋಗ್ಬಿಟ್ಟು ಸೀದಾ ಊಟ ಮಾಡಿ ಬಿಗ್ ಬಾಸ್ ನೋಡ್ಬೇಕು. ನಾನು ಹೋಗೋ ಗಂಟೆನೇ ಅರ್ಧ ಆಗಿರುತ್ತೆ ಬಿಗ್ ಬಾಸ್. ಏನು ಮಾಡೋಕ್ಕಾಗುತ್ತೆ, ಇನ್ನೂ ಅರ್ಧ ಎಪಿಸೋಡ್ ನೋಡೋದು, ಆಮೇಲೆ ಮತ್ತೆ ರಿಟರ್ನ್ ಆಗ್ತಾರಲ್ಲ. ಸೊ ಅವಾಗ ಸ್ವಲ್ಪ ರಿಟರ್ನ್ ನೋಡೋದು, ಎಲ್ಲಿಗೆ ಮ್ಯಾಚ್ ಹಾಕ್ಬಿಡೋದು, ಆಮೇಲೆ ಕಂಪ್ಲೀಟ್ ಆದಮೇಲೆ ಮಲಗೋದು. ಡೈಲಿ ಇದೇ ನನ್ನ ರೂಟೀನ್ ಆಗಿಬಿಟ್ಟಿದೆ. ನೈಟೆಲ್ಲ ಬೆಳಗ್ಗೆ ಡ್ಯೂಟಿಗೆ ಹೋಗೋದು, ಈವ್ನಿಂಗ್ ಕ್ಲಾಸಿಗೆ ಹೋಗೋದು, ಸಂಜೆ ಬಂದು ಬಿಗ್ ಬಾಸ್ ನೋಡೋದು, ಮತ್ತು ಊಟ ಮಾಡಿ ಮಲಗೋದು, ಮತ್ತು ಬೆಳಗ್ಗೆ ಎದ್ದೇಳೋದು, ಡ್ಯೂಟಿಗೆ ಹೋಗೋದು. ಇದೇ ರೂಟೀನ್ ಆಗ್ಬಿಟ್ಟಿದೆ. ಎಂಥ ಮಜಾ ಮರ ರೋಡ್ NH ಖಾಲಿ. ಈ ಥರ ರೋಡ್ ಸಿಗ್ಬಿಟ್ರೆ 24 ಕಿಲೋಮೀಟ್ರ್ 10 ಮಿನಿಟ್ಸಲ್ಲಿ ರೀಚ್ ಮಾಡ್ಬೋದು. ಬಟ್ ಅಲ್ಲಿ ಟ್ರಾಫಿಕ್ಕು, ಹಳ್ಳಕೊಳ್ಳ ಯಪ್ಪ. ಇದೊಂದು ರೂಟ್ ನಮ್ಮ ಬನ್ನಘಟ್ಟ ಚೆನ್ನಾಗಿದೆ ನೋಡಿ. ಸಾಂಗ್ ಬೇರೆ ಎತ್ಬಿಟ್ಟೈತೆ, ಮಜಾನೇ ಮಜಾ ಗಾಡಿ ಓಡ್ಸೋಕ್ಕೆ. ನಾನು ಜಾಸ್ತಿ ಸೋನು ನಿಗಮ್ ಮತ್ತು ಹರ್ದೀಪ್ ಸಿಂಗ್, ಇನ್ನೊಬ್ಬರು ಫೇವ್ರೇಟ್ ಅಂತಂದರೆ ದರ್ಶನ್ ರಾವಲ್. 3 ಜನದ ಹಿಂದಿ ಸಾಂಗ್ ಜಾಸ್ತಿ ಕೇಳ್ತೀನಿ. ನನಗೆ 3 ಜನ ಇಷ್ಟ. ನನಗೆ 3 ಜನದ ಸಾಂಗ್ ತುಂಬ ಕೇಳ್ತೀನಿ, ನನಗೆ ತುಂಬ ಇಷ್ಟ. ನೋಡಿ ಹೆಂಗೆ ಓಡ್ತಾ ಇದೆ ಗಾಡಿ, ಕುದುರೆ ಹೊಡ್ದಂಗೆ ಬಾವು. ನಂಗೆ ಗಾನ ಬೇರೆ ಹತ್ಬಿಟ್ಟೈತಿ. ತಗೋ 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 ಅಣ್ಣ, ಸೈಡ್ ಬಾಣ. ಇದು ಅವ ಅಂದರೆ ನೋಡಿ ಹೆಂಗೆ ಸ್ಪೀಡ್ ಹೋಗ್ತಾವ್ರ. ನಮ್ಗೆ ಅಷ್ಟು ಸ್ಪೀಡ್ ಅವಶ್ಯಕತೆ ಇಲ್ಲ. ಸೊ ಅವ್ರಿಗೆ ಅವಶ್ಯಕತೆ ಇರ್ಬೋದು, ಹೋಗಿದ್ದಾರೆ. ನಮ್ಗೆ ಅಷ್ಟು ಅವಶ್ಯಕತೆ ಇಲ್ಲ. ಅಂದರೆ ಆ ಕಡೆ ತುಂಬ ಸ್ಪೀಡು ಬೇಡ, ಆ ಕಡೆ ತುಂಬ ಲೋನು ಬೇಡ, ಮೀಡಿಯಮಲ್ಲಿ ಹೋಗೋದು ಬೆಟರು. ನನಗಂತ ಅದೇ ಇಷ್ಟಪ್ಪ. NH ಸಿಕ್ಕಿದ್ರೆ ಹೊಡ್ಕೊಂಡು ಹೋಗ್ಬೋದು. 100, 80, 90, 110 ಹಂಗೆ. ಇಲ್ಲೆಲ್ಲಿ ಹೊಡ್ಯೋಕ್ಕಾಗುತ್ತೆ? ಅದ್ರಾಗ ಬೇರೆ ಆಟೋದವ್ರು ಬೇರೆ ಅಡ್ಡ ಬರ್ತಿರ್ತಾರೆ. ಏನು ಮಾಡೋಕ್ಕಾಗುತ್ತೆ? ಇಲ್ಲಿ ಇಂಥ ಕತ್ತಿದ್ರೆ ಏನು ಮಾಡೋಕ್ಕಾಗುತ್ತೆ ಹೇಳಿ. ಅದಕ್ಕೆ ನನ್ನ ಗಾಡಿಗೆ ಹೆಡ್ಲೈಟ್ ಸ್ವಲ್ಪ ಕ್ಲಿಯರ್ ಇಲ್ಲ. ಆ ರೀಸನ್ಗೋಸ್ಕರ ನನಗೆ ಫಾಗ್ಲೈಟ್ ಭಾರಿ ಇಂಪಾರ್ಟೆಂಟು. ಇಂಥ ಟೈಮಲ್ಲಿ ಫಾಗ್ಲೈಟ್ ಇರಲೇಬೇಕು ನನಗೆ. ನೋಡಿ ಹಂಸು ಈ ಥರ ಹಂಸಿದ್ರೆ ಕತ್ಲಲ್ಲಿ ಹೆಂಗೆ ಗೊತ್ತಾಗುತ್ತೆ?
ಅದಕ್ಕೆ ಪೊಗಲೆಟ್ಟಿದ್ದೆ ಅಷ್ಟು ತುಂಬ ದೂರ ಹೊಡಿಯುತ್ತಲ್ಲ ಆ ರೀಸನ್ಗೋಸ್ಕರ ಕಾಣಿಸುತ್ತೆ. ಇದು ಹೆಡ್ಲೈಟ್ ಇಲ್ಲೇ ಇಷ್ಟೇ ಇರುತ್ತೆ, ಕಾಣಿಸಲ್ಲ. ಏನು ಮಾಡೋಕ್ಕಾಗುತ್ತೆ, ಬಜಾಜಲ್ಲಿ ಕೊಟ್ಟಿದೆ ಆ ಥರ ಎಲ್ಲ, ಏನು ಮಾಡೋಕ್ಕಾಗುತ್ತೆ. ಇವಾಗ ನಾನು ಬಂದೆ ಸದ್ಯಕ್ಕೆ ಬನ್ನರಘಟ್ಟ, ಇಲ್ಲದ 1 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಇಲ್ಲಂತೂ ಇನ್ನು ಬನ್ನರಘಟ್ಟ ಒಳಗಡೆ ಅಂತೂ ರೋಡೇ ಸರಿ ಇಲ್ಲ ಗುರು. ಎಲ್ಲ ಒಳಗೆ ಬಂತು ನೋಡ, ಹೇಳಿದ ತಕ್ಷಣ ಬರುತ್ತೆ, ಹೇಳಿದ ತಕ್ಷಣವೇ ಜಸ್ಟ್ ಸೆಕೆಂಡಲ್ಲೇ ಹೇಳಿದ ತಕ್ಷಣ ರೂಟು. ಎಂಥ ಹಣೆ ಬರ ಹೇಳಿ ನಮ್ಮದು. ಅದ್ರಾಗ ಬೇರೆ ಸ್ವಲ್ಪ ಕೋಲ್ಡ್ ಬೇರೆ ಆಗ್ಬಿಟ್ಟಂಗೆ ಅನಿಸಿದೆ ನನಗೆ. ಕೋಲ್ಡ್ ಅಂದ್ರೆ ಬರಲ್ಲ. ಇನ್ನೊಂದು ಏನಂದರೆ ಒಂದು 6 ಮಂತಿಂದ ಕೋಲ್ಡೇ ಹೋಗ್ತಿಲ್ಲ ಗುರು ನನಗೆ, ಯಾಕೋ ಗೊತ್ತಿಲ್ಲ. ಅದು ಏನಾಗುತ್ತೆ, ಮುಂಚೆ ನಂಗೆ ಕೋಲ್ಡೇ ಇರಲಿಲ್ಲ, ಇವಾಗ 6 ಮಂತಿಂದ ಬರೀ ಕೋಲ್ಡು. ಡೈಲಿ ನೋಡಿದ್ರೆ ಕೋಲ್ಡು ಬೇಜಾರಾಗ್ಬಿಟ್ಟೈತೆ. ಅದಕ್ಕೆ ವಾಯ್ಸ್ ಕ್ಲಿಯರ್ ಐತೆ ಏನೋ ಗೊತ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಬೆಂಗಳೂರು ವಾತಾವರಣ ಹೆಂಗಿದೆಯಲ್ಲ, ಏನು ಮಾಡೋಕ್ಕಾಗುತ್ತೆ. ನಮ್ಮ ಕಡೆ ಅಂದರೆ ಉತ್ತರ ಕರ್ನಾಟಕದವ್ರು ನಾವು, ಮೊದಲೇ ಬಿಸಿಲಿರುತ್ತೆ, ನಾವು ಬಿಸಿಲಾಗಿ ಬೆಳೆದವರು. ಇಲ್ಲಿ ಬಂದು ತಂಪತಿಗೆ ಬೆಳೆದ್ರೆ ಏನಾಗುತ್ತೆ ನೋಡಿ. ಬನ್ನರಘಟ್ಟ ಸರ್ಕಲ್, ಇದು ಪೊಲೀಸ್ ಸ್ಟೇಷನ್ನು, ಬನ್ನರಘಟ್ಟ ಪೊಲೀಸ್ ಸ್ಟೇಷನ್ನು ನೋಡ್ಬೋದು. ಈ ಕಡೆ ಹೋದರೆ ಟೆಂಪಲ್ಲು, ಸ್ಟ್ರೇಟ್ ಹೋದರೆ. ಈ ಕಡೆ ರೈಟ್ ಹೋದರೆ ಈ ಕಡೆ ಕನಕಪುರ ರೋಡು, ಈ ಕಡೆ ನಮ್ಮ ಜಿಗಣಿ ಕಡೆ ಹೊರಡ. ಯಾವುದೋ ಸ್ಟೈಲ್ ಅಂತೆ ನೋಡಪ್ಪ, ಸ್ಟೈಲ್ ಅಂತೆ. ಏನು ಹೆಸರು ಗುರು, ಪಾರಿಜಾತ. ನಮ್ಮ ದರ್ಶನ್ ರಾವಲ್ ಸಂಗತಿದೆ, ಮಜಾನೇ ಮಜಾ. ಜಾಸ್ತಿ ಇವನ್ ಸಂಗೇ ಕೇಳೋದು ಆಲ್ಮೋಸ್ಟ್ ಆಲ್ 4 ಜನರಲ್ಲಿ. ಹಂಸವಂತ ಗುರು, ಜೈ ಆಂಜನೇಯ. ಫ್ರೆಂಡ್ಸ್, ಇವನ್ನ ಜಿಗಣಿ ಹೋಗ್ತಾ ಇದ್ದೀನಿ. ಇದು ಮನೆ 1 ಕಿಲೋಮೀಟ್ರ್, ಒಂದು 8 ಇರ್ಬೋದು, 9 ಇರ್ಬೋದು. ಅದು ಹಾಗೆ ಈ ಬ್ಲಾಗ್ನ ಯಾರಿಗೆಲ್ಲ ಇಷ್ಟ ಆಯಿತು, ಸೊ ಲೈಕ್, ಶೇರ್, ಕಮೆಂಟ್ ಅಂತೂ ಕಂಪಲ್ಸರಿ ಮಾಡಿ. ಇದೇ ಥರ ನಾವು ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ನೀಡಬೇಕಂತ ಕೇಳ್ತೀನಿ. ಯಾಕಂದರೆ ನೀವು ಎಷ್ಟು ವೀಡಿಯೋ ಸಪೋರ್ಟ್ ಮಾಡ್ತೀವಿ ನಮ್ಗೆ ಅಷ್ಟು ವೀಡಿಯೋ ಮಾಡೋಕ್ಕೆ ಮನಸ್ಸು ಬರುತ್ತೆ. ಸೊ ಅದರಿಂದ ಕೇಳ್ತಾ ಇದ್ದೀನಿ. ಸೊ ಪ್ಲೀಸ್ ಲೈಕ್, ಶೇರ್ ಅಂತೂ ಕಂಪಲ್ಸರಿ ಮಾಡಿ. ಹಾಗೆ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾಕಂದರೆ ಜಿಗಣಿಲಿ ಮುಗಿಸ್ತಾ ಇದೆ, ಯಾಕಂತಂದರೆ ಆಲ್ರೆಡಿ ನಾನು ಹಳೆ ವೀಡಿಯೋಲೆಲ್ಲ ಜಿಗಣಿಲೆಲ್ಲ ನೋಡಿದ್ದೀರಲ್ಲ ಜಿಗಣಿ ಏರಿಯಾನ. ಸೊ ಅದಕ್ಕೋಸ್ಕರ ನಾನು ಈ ಬ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಮೋರ್ ಸಬ್ಸ್ಕ್ರೈಬ್ ಅಂತ ಕೇಳ್ತಾ ಇದ್ದೀನಿ. ಹಾಗೆ ನೋಡ್ತಾರೆ, ಕಂಟಿನ್ಯೂಸ್ ಆಗಿ ನೋಡ್ತೀವಿ ಪ್ರೀತಮ್ ಚಾನಲ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.